ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ವಿಶೇಷ ಸಂದರ್ಶನ. ನಾನು ವಿನಾಯಕ್ ಗಂಗೊಳ್ಳಿ. ಇಂದಿನ ಸಂದರ್ಶನದ ವಿಶೇಷ ಅತಿಥಿ ರಾಜ್ಯ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್. ಅಶೋಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಶೋಕ್ ಅವರು ವಿಪಕ್ಷ ನಾಯಕ ಆದಮೇಲೆ ಬರೇ ಹೋರಾಟ ಪ್ರತಿಭಟನೆ ಆಗೋಗಿದೆ. ಕಾಂಗ್ರೆಸ್ ಅವರು ಆ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಧರ್ಮದ ಬಗ್ಗೆ, ದೇಶದ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಇವೆಲ್ಲನೂ ಕೂಡ ಕಳೆದ ಬಂದಂಥ 8 ತಿಂಗಳಲ್ಲಿ 80 ತಪ್ಪುಗಳನ್ನು ಮಾಡಿದ್ದಾರೆ. ಪ್ರತಿದಿನ ತಪ್ಪುಗಳ ಸರಮಾಲೆ. ಜನ ಸಂಕಷ್ಟದಲ್ಲಿದ್ದಾರೆ, ಬರದಲ್ಲಿ ಜನ ನೊಂದಿದ್ದಾರೆ. ರೈತರು 800 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕರೆಂಟ್ ಇಲ್ಲ, 7 ಗಂಟೆ ಕರೆಂಟ್ ಕೊಡ್ತೀನಿ ಅಂದರು, 2 ಗಂಟೆ 3 ಗಂಟೆನೂ ಕೊಡ್ತಾ ಇಲ್ಲ. ಎಲ್ಲ ಕಡೆ ಶಟ್ ಡೌನ್ ಆಗ್ತಾಯಿದೆ ಕರೆಂಟು. ಇವೆಲ್ಲನೂ ಕೂಡ ಸರ್ಕಾರದ ವೈಫಲ್ಯಗಳು. ಸಿದ್ದರಾಮಯ್ಯನವರು ಒಂಥರ ಮೊದಲ ಥರ ಇಲ್ಲ, ಈಗ ಫುಲ್ ನಿದ್ದೆ. ಅವಾಗ ನಿದ್ದೆ ಮಾಡ್ತಾಯಿದ್ರು, ಈಗ ಫುಲ್ ಮಕಾಡೆ ಮಲಗ್ಬಿಟ್ಟವ್ರತ್ತ. ಯಾವನೇನು ಬೇಕೋ ಮಾಡ್ಕೊಳ್ರಿ, ನಾನೇನು ಕೇಳಬೇಡ್ರಿ ಅಂತ. ಡಿ ಕೆ ಶಿವಕುಮಾರು ಅವ್ರದ್ದೊಂದು ಆಟ, ಅವ್ರದ್ದೇ ಒಂದು ಗೇಮ್ ಆಡ್ಕೊಂಡು ಕರ್ನಾಟಕವನ್ನು ಒಂದು ATM ಮಾಡ್ಕೊಂಡು ಸೋನಿಯಾ ಗಾಂಧಿಯವ್ರನ್ನ ರಾಹುಲ್ ಗಾಂಧಿಯವ್ರು ಮೆಚ್ಚಿಸೋಕ್ಕೆ ಒಂದು ATM ಮಾಡ್ಕೊಂಡು ಅವ್ರದ್ದು ರಾಜಭಾರ. ಇಲ್ಲಿ ರಾಜ್ಯದಲ್ಲಿ ಏನು ರಾಜಭಾರನೇ ಇಲ್ಲ, ದುರಾಡಳಿತ, ಗೂಂಡಾಗಿರಿ. ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು ಇಬ್ಬರೂ ಸೇರಿ ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರದ ವಿರುದ್ಧ ಒಂದು ಕೇಸರಿ ವ್ಯೂಹವನ್ನು ರಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಂಡ್ಯದ ಕೆರಗೋಡು ಪ್ರಕರಣ ಇತ್ಯಾದಿ ಎಲ್ಲ ನೋಡಿ, ಭಾರತದ ಧ್ವಜದಲ್ಲೇ ಫಸ್ಟ್ ಕೇಸರಿನೇ ಇರೋದು, ಫಸ್ಟ್ ಮೇಲೆ ಕೇಸರಿನೇ ಇರೋದು. ಸಿದ್ದರಾಮಯ್ಯನವ್ರಿಗೊಬ್ಬರಿಗೆ ಮಾತ್ರ ಕೇಸರಿ ಕಂಡ್ರೆ ಆಗಲ್ಲ. ಅವ್ರಿಗೆ ಮುಸ್ಲಿಮರಿಗೆ ಓಲೈಕೆ ಮಾಡ್ಕೊಳೋದು, ಮುಸ್ಲಿಮರಿಗೆ ಶಾದಿ ಭಾಗ್ಯ ಕೊಡೋದು, ಮುಸ್ಲಿಮರಿಗೆ ಮುಲ್ಲಾಗಳಿಗೆ 10,000 ಕೋಟಿ ಕೊಡ್ತೀನಿ ಅನ್ನೋದು, ಅಲ್ಪಸಂಖ್ಯಾತರ ಕಾಲೋನಿಗೆ 1,000 ಕೋಟಿ ಕೊಡ್ತೀನಿ ಅನ್ನೋದು ಅವ್ರದ್ದು ಒಂದು ಅಜೆಂಡಾ. ಅವ್ರದ್ದು ಯಾವ ಸ್ಥಿತಿಗೆ ಬಂದುಬಿಟ್ಟಿದೆ ಅಂದರೆ, ನಾನೆಂದೂ ಹೇಳ್ಕೊಂಡಿಲ್ಲ ನಾನು ಹಿಂದೂ ಅಂತ. ಅವ್ರಿಗೆ ಯಾವ ಸ್ಥಿತಿ ಬಂದುಬಿಟ್ಟಿದೆ, ನಾನು ಹಿಂದೂ, ನನ್ನ ಹೆಸರಲ್ಲೇ ರಾಮ ಇದ್ದಾನೆ ಅಂತ. ಸಿದ್ದರಾಮಯ್ಯನವರೇ, ಹೆಸ್ರು ಇಟ್ಕೊಂಡ್ರೆ ಏನಕ್ರಿ ಉಪಯೋಗ? ವೀರಪ್ಪನ್ನು ವೀರ ಅಂತ ಇಟ್ಕೊಂಡಿದ್ದೆ, ಏನು ಉಪಯೋಗ ಬಂತು? ಏನೋ ವೀರರ ಕೆಲಸ ಮಾಡಿದ್ರ? ನೀವು ರಾಮ ಅಂತ ಇಟ್ಕೊಂಡಿದ್ದೀರ. ಇಲ್ಲಿ ಗಂಟ್ಲಿಂದ ಆಚೆ ಮಾತ್ರ ರಾಮ, ಒಳಗಡೆ ಎಲ್ಲ ಪೂರ್ತಿ ಟಿಪ್ಪು ಸುಲ್ತಾನ್ ಮುಲ್ಲಾಗಳೇ ತುಂಬ್ಕೊಂಬಿಟ್ಟವ್ರು ಹೃದಯ ಪೂರ್ತಿ. ನಿಮ್ಮ ಮುಲ್ಲಾಗಳು ಟಿಪ್ಪು ಸುಲ್ತಾನ್ ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮಗೆ. ವೋಟ್ ಪಾಲಿಟಿಕ್ಸ್ ಅಷ್ಟೇ. ಧರ್ಮನ ಹೊಡಿಬೇಕು, ಜಾತಿಗಳನ್ನು ಎತ್ಕಟ್ಟಬೇಕು, ಇದು ನಿಮ್ಮ ಅಜೆಂಡಾ. ನಿಜವಾಗಿಯೂ ಮಂಡ್ಯದ ಕೆರಗೋಡು ಧ್ವಜ ಪ್ರಕರಣ ಏನು ಸರ್? ಅದು ನಾನೇ ಸ್ವತಃ ಭೇಟಿ ಮಾಡಿದ್ದೆ. ನಾನು ಸ್ಥಳದಲ್ಲಿ ನಾನೇ ಹೋಗಿ ಭೇಟಿ ಮಾಡಿದ್ದೀನಿ. ಅಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ, ರಾಮನ ದೇವಸ್ಥಾನವೂ ಇದೆ, ವಿಶ್ವೇಶ್ವರಯ್ಯನವ್ರದ್ದು ಇದೆ, ಕಾವೇರಿ ಮಾತೆ ದೇವಸ್ಥಾನ. ಇಷ್ಟು ದೇವರುಗಳು ಒಂದೇ ಕಡೆ ಇದೆ. ಅದೇನು ಇವತ್ತಿಂದ ಆಗಿದ್ದಲ್ಲ. ಆಂಜನೇಯನ ದೇವಸ್ಥಾನ ಕಟ್ಟಿ ಒಂದು 100 ವರ್ಷ 150 ವರ್ಷ ಆಗಿರ್ಬೋದು. ಅದರಿಂದ 40-50 ಅಡಿ ದೂರದಲ್ಲಿ ಧ್ವಜ ಹಾಕಿದ್ದಾರೆ. ಹಳ್ಳಿ ಜನ ಏನು ಮಾಡಿದ್ದಾರೆ, ಒಂದು 25 ಹಳ್ಳಿಯವರು 100 ರೂಪಾಯಿ ಕಲೆಕ್ಟ್ ಮಾಡಿ, ಒಂದು 6 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ, ಅವರೇ ಒಂದು ದೊಡ್ಡ ಧ್ವಜ 108 ಅಡಿ ದೊಡ್ಡದು 6 ಲಕ್ಷ ಖರ್ಚು ಮಾಡಿದ್ದಾರೆ. ಖರ್ಚು ಮಾಡಿ ಹಾಕಿ ಹನುಮಂತನ ಧ್ವಜ ಹಾರಿಸಿದ್ದಾರೆ. ಅವರು ಎಷ್ಟು ಒಳ್ಳೆಯರು ಅಂತ ಹೇಳಿದ್ರೆ, ಆಗಸ್ಟ್ 15 ಬಂದರೆ ರಾಷ್ಟ್ರಧ್ವಜ ಹಾರಿಸ್ತಾರೆ, ಕನ್ನಡ ರಾಜ್ಯೋತ್ಸವ ಬಂದರೆ ಕನ್ನಡ ಧ್ವಜ ಹಾರಿಸ್ತದೆ, ಉಳಿದಂಥ ದಿನದಲ್ಲಿ ಹನುಮ ಧ್ವಜ ಇರ್ತದೆ. ದೇವಸ್ಥಾನದ ಮುಂದೆ ಹನುಮ ಧ್ವಜ ಇದೆ, ತಪ್ಪೇನಿದು? ಅಲ್ಲ, ಸರ್ಕಾರ ಏನು ಹೇಳ್ತಾ ಇದೆ, ಅವ್ರ ಮುಚ್ಚಳಿಕೆ ನಮ್ಮ ಹತ್ರ ಇದೆ. ಅವ್ರು ಏನು ಹೇಳಿದ್ದಾರೆ, ಕನ್ನಡ ಧ್ವಜ ಅಥವಾ ಭಾರತ ಧ್ವಜವನ್ನು ಮಾಡ್ತೀವಿ ಅಂತ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ ಅಂತ PDO ಹೇಳ್ತಾರೆ. ಎಲ್ಲ ತಿದ್ದುಪಡಿ ಮಾಡಿರೋದು ಅಧಿಕಾರ ಐತೆ. PDO ಅವರೇ, EO ಅವರೇ, ಜಿಲ್ಲಾ ಪಂಚಾಯತಿ CEO ಅವರೇ, ಅವ್ರನ್ನೆಲ್ಲ ಇಟ್ಕೊಂಡು ಹಳೆ ಡೇಟ್ಗಳು ಹಾಕಿ ತಿದ್ದುಪಡಿ ಮಾಡಿರೋ ಪತ್ರಗಳದು. ಏನು ತೋರಿಸಿದ್ದು ನಮ್ಮ ಹತ್ರನೂ ಇದೆ. ಗ್ರಾಮ ಪಂಚಾಯತಿ ಮೆಂಬರ್ ತಾನಪ್ಪ ಮಾಡೋರು. ಬಹುಮತ ಆಧಾರದಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ಸು ಎಲ್ಲ ಸೈನ್ ಹಾಕಿದ್ದಾರೆ. ಇಲ್ಲಿ ಹನುಮ ಧ್ವಜ ಹಾರಾಟ ಮಾಡೋಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರು ಸೈನ್ ಹಾಕಿದ್ದಾರೆ. ಅದನ್ನು ತಾನೇ ಅಧ್ಯಕ್ಷ ಆಗಲಿ PDO ಆಗಲಿ ಕೊಡಬೇಕು. ಅದನ್ನು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.